ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ತೃತೀಯದ ರಾಹುವಿನಿಂದಾಗಿ ಧೈರ್ಯ, ಸಾಹಸ, ಹುಂಬತನ ಇದೆಲ್ಲ ಇದೆ. ಇತ್ತ ಕೇತುವಿನಿಂದಾಗಿ ತಂದೆ ಮಕ್ಕಳಲ್ಲಿ ಮನಸ್ತಾಪ ಕೂಡ ಉಂಟಾಗುತ್ತೆ. ಹೀಗಾಗಿ ಮನೆಗಳಲ್ಲಿ ರಣರಂಗ ಮಾಡ್ಕೋಬೇಡಿ, ಸಮಾಧಾನ ಶಾಂತಿಯಿಂದ ಇರಿ. ವೃತ್ತಿಯಲ್ಲಿ ಪರಿಶ್ರಮ ಇದೆ, ಅಸಮಾಧಾನ ಇದೆ, ಮಕ್ಕಳಿಂದ ಸಮಾಧಾನ ಇದೆ. ಬುದ್ಧಿಬಲ ನಿಮಗೆ ಏನಾಗುತ್ತೆ ಅಲ್ಲಿ ಬುಧ ನೋಡಿ, ಕೊನೆಗೆ ವಾರದ ಅಂತ್ಯ ವೇಳೆಗೆ ಸ್ವಲ್ಪ ಬದಲಾವಣೆ ಹೇಳೋಣ. ಮೊದಲಿಗೆ ಈಗ ಏನಪ್ಪ ಅಂತಂದರೆ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ. ರಾಹುವಿಂದಾಗಿ ಸ್ವಲ್ಪ ಹುಷಾರು, ಕಿವಿ ಸಮಸ್ಯೆಗಳು ಉಂಟಾಗಬಹುದು, ಸ್ವಲ್ಪ ಹುಷಾರು. ಸೇವಕರನ್ನು ಅತಿಯಾಗಿ ನಂಬಿ ಅವ್ರ ಕೈಗೆ ಇನ್ನೇನೋ ಒಂದು ಪ್ರಮಾದ ಉಂಟಾಗುವ ಸಾಧ್ಯತೆ ಇದೆ. ಈ ವಿಚಾರಗಳಲ್ಲಿ ಹುಷಾರಾಗಿರಬೇಕು ನೀವು. ಇನ್ನು ಧರ್ಮ ಕಾರ್ಯಗಳಲ್ಲಿ, ಯಾವುದೋ ಒಂದು ಪುಣ್ಯ ಕಾರ್ಯಗಳಲ್ಲಿ ಅಲ್ಲಿ ನಿಮಗೆ ತೊಂದರೆಗಳು, ತೊಡಕುಗಳು ಮಾಡಲಿಕ್ಕಾಗ್ತಾ ಇಲ್ಲ ನೋಡಿ ಅಂಥ ಒಂದು ಹಿನ್ನಡೆ ಬರುವ ಸಾಧ್ಯತೆ ಕೂಡ ಇದೆ. ಇದನ್ನು ದಾಟ್ಲಿಕ್ಕೆ ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ನೀವು ಗಮನಿಸಿಕೊಂಡ್ರೆ ವೃತ್ತಿಯಲ್ಲಿ ಶತ್ರುಗಳ ಬಾಧೆ, ಷಷ್ಠಕ್ಕೆ ಹೋಗ್ತಾನೆ ಬುಧ. ಆ ಕಾರಣದಿಂದಾಗಿ ಬಂಧುಗಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ. ಭೂ ವ್ಯವಹಾರಗಳಲ್ಲಿ ಅಲ್ಲಿ ಶನಿ ಚಂದ್ರ ಯುತಿ ಏರ್ಪಾಡಾಗುತ್ತೆ, ಸ್ವಲ್ಪ ಗಮನ ಇಟ್ಕೊಳ್ಳಿ. ಲಾಭ ಅಂತೂ ತುಂಬ ಚೆನ್ನಾಗಿದೆ. ಸಂಗಾತಿಯಿಂದ ಸಹಕಾರ ಸಾಮರಸ್ಯ ಚೆನ್ನಾಗಿದೆ. ಗುರುಗಿರೋದ ಕಾರಣದಿಂದಾಗಿ ಬುಧನ ಸಂಚಾರ ನಿಮ್ಮ ಪಾಲಿಗೆ ವೃತ್ತಿಯಲ್ಲಿ ಶತ್ರುಗಳು, ವೈಷಮ್ಯಗಳು, ವೃತ್ತಿಯಲ್ಲಿ ತೊಡಕುಗಳು, ಬೌದ್ಧಿಕವಾಗಿ ಹಿನ್ನಡೆ ಆಗ್ತಕ್ಕಂಥದ್ದು ಇದನ್ನೆಲ್ಲ ಸೂಚಿಸ್ತಾ ಇದೆ. ಷಷ್ಠದ ಬುಧ ನಿಮಗೆ ಸ್ವಲ್ಪ ತೊಂದರೆ ಮಾಡ್ತಾನೆ. ಒಂದು ತಿಂಗಳು ಸ್ವಲ್ಪ ಹುಷಾರಾಗಿರಿ. ಬಂಧುಗಳ ವಿಚಾರದಲ್ಲೂ ಅಷ್ಟೇ ದ್ವೇಷ, ಬಂಧುಗಳೇ ನಿಮಗೆ ಶತ್ರುಗಳಾಗ್ಬಿಡ್ತಕ್ಕಂಥದ್ದು, ಈ ಥರದ್ದು ಒಂದು ಲಕ್ಷಣ ಕೂಡ ಇದೆ. ಹೀಗಾಗಿ ಗಮನ ಇರಲಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂತಂದರೆ ಧನುರಾಶಿಯವರು ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ, ಗಣಪತಿ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ. ಇವೆರಡು ನಿರಂತರವಾಗಿ ಮಾಡ್ತಾ ಬನ್ನಿ, ಇದರಿಂದ ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.